ಹಾಯ್ ಗಾಯ್ಸ್, ಎಲ್ಲ ಹೆಂಗಿದ್ರಿ? ನಾವು ಹುಷಾರಿದ್ದೆ, ನೀವೆಲ್ಲ ಹುಷಾರಿದ್ರಿ ಅಂದಲ್ಲಿ ನಾನು ಅನ್ಕೊಂತೆ. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಇವತ್ತು ನಮ್ಮ ಮನೇಲಿ ದ್ವಾದಶಿ ತುಳಸಿ ಪೂಜೆ ಅಂತಾರಲ್ಲ, ಅದು ನಮ್ಮದು ಈ ಕಡೆ ಎಲ್ಲ ಮಾಡ್ತೇವೆ. ಸೊ ಇವತ್ತಿನ ಈ ದ್ವಾದಶಿ ಹೆಂಗೆಲ್ಲ ನಾವು ಸೆಲೆಬ್ರೇಟ್ ಮಾಡುತ್ತೆ ಅಂತೇಳಿ ಇವತ್ತಿನ ಈ ಫುಲ್ಲು ಬ್ಲಾಗ್ಸಲ್ಲಿ ತೋರಿಸಿದೆ. ಈಗ ಸದ್ಯಕ್ಕೀಗ ಬೆಳಿಗ್ಗೆ ನಾವು ಏನೆಲ್ಲ ಮಾಡ್ತೇವೆ ಅಂತೇಳಿ ಸಣ್ಣ ಸಣ್ಣದು ಕ್ಲಿಪ್ಸ್ ಎಲ್ಲ ಹಾಕ್ತೇವೆ, ವೀಡಿಯೋಸ್ ಇದೆಲ್ಲ. ಸೊ ಅದನ್ನೆಲ್ಲ ಬನ್ನಿ. ಆಮೇಲೆ ನೈಟ್ ದ್ವಾದಶಿ ಯಾಕೆ ಮಾಡ್ತಾರೆ, ತುಳಸಿ ಪೂಜೆ ಅಂದರೆ ಏನು, ಅದು ಇಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೆ. ಮತ್ತು ನಮ್ಮ ಮನೇಲಿ ದ್ವಾದಶಿ ಎಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೆ. ಬರ್ರಿ ಅಲ್ಲ ಕಾಂಬ, ಬನ್ನಿ ನನ್ನೊಟ್ಟಿಗೆ. ಬೆಳಗಿನ ಚಹಾ ನೋಡಿ, ಇವತ್ತು ದ್ವಾದಶಿ ಅಲ್ಲ ನಮ್ಮ ಮನೆಗೆ. ಇವತ್ತು ಬೆಳಿಗ್ಗೆ ಚಹಾ ತಿಂಡಿ ಇದೆ. ಚಹಾ ಹೆಸರು ಕಾಳು ಅನ್ನ ಬೇಯಿಸೋದು. ಗಾಯ್ಸ್, ನೀರು ಬಂದಿದೆ ನಳ್ಳಿಯಲ್ಲಿ. ನಮ್ಮದು ನೀರಿದು ಪ್ರಾಬ್ಲಮ್ ಇಲ್ಲಿ, ಅದಕ್ಕೆ ನಾವು ನೀರು ಹಿಡಿತಾ ಇದ್ದೇವೆ. ನಳ್ಳಿಯಲ್ಲಿ ಒಂದು ವಾರದಲ್ಲಿ ಒಂದು ಸಲ ಬರ್ತದೆ ಅಷ್ಟೇ ನೀರು ಹಿಡಿಯೋದು. ನೀರು ಹಿಡಿದು ಇಲ್ಲಿ ಟಬ್ಬಿಗೆ ಹಾಕೋದು. ಅಲ್ಲಿ ನೋಡಿ ಚಿಕ್ಕಪ್ಪ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾರೆ. ಅವರು ರಾತ್ರಿ ದ್ವಾದಶಿ ಅಲ್ಲ, ಸೊ ಎಲ್ಲ ಪೂಜೆಗೆ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾರೆ ನೋಡಿ. ಗೈಸ್, ಎಂತ ಗೊತ್ತಿತ್ತಾ, ಇವತ್ತು 12 ಗಂಟೆಗೆ ಈಗ 12 ಗಂಟೆಗೆ ಆಪ್ತಮಿತ್ರ ಮೂವಿ ಹಾಕಿರೋ ಉದಯ ಟಿವಿಯಲ್ಲಿ. ನನಗೆ ಆ ಮೂವಿ ಅಂದರೆ ತುಂಬ ಇಷ್ಟ. ಫಸ್ಟ್ ಟೈಮ್ ನಾನು ಹಾರರ್ ಮೂವಿ ನೋಡಿದ್ದಂದರೆ ಆಪ್ತಮಿತ್ರ. ಅದು ಇವಾಗಲೂ ಕೂಡ ಈಗ ಕಂಡ್ರೂ ನಂಗೆ ಅಷ್ಟು ಹೆದರಿಕೆ ಇತ್ತು ಆ ಮೂವಿ, ಅಷ್ಟು ಇಷ್ಟ ನನಗೆ ಆ ಮೂವಿ ಅಂತೇಳಿದರೆ. ಇವತ್ತು ಆ ಮೂವಿ ಹಾಕಿರೋ ಅದ್ರದ್ದು ಕೆಲವೊಂದು ಕ್ಲಿಪ್ಸ್ ಎಲ್ಲ ನಾನು ನಿಮಗೆ ಹಾಕ್ತೇವೆ ವೀಡಿಯೋಸಲ್ಲಿ. ಸೊ ಬನ್ನಿ ಆಯಿತಾ. ಎಷ್ಟು ಒಳ್ಳೆ ಮೂವಿ ಕಾಯಿಸೋದು, ಸೂಪರ್ ಆ್ಯಕ್ಟಿಂಗ್ ಎಲ್ರದ್ದು. ಬನ್ನಿ. ಆಪ್ತಮಿತ್ರ, ವಾಟ್ ಅ ಮೂವಿ ಗಾಯ್ಸ್, ಆಪ್ತಮಿತ್ರ. ಎಲ್ಲಿ ಬೇಕಾದ್ರೂ ಶುರು ಮಾಡ್ತೀನಿ, ಈಗ ಅದಲ್ಲ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿಲ್ಲ. ಕಾಣ್ತಿದ್ರಲ್ಲ, ಈಗ ದೀಪದ ಸಾಮಾನೆಲ್ಲ ರೆಡಿಯಾಗಿದೆ. ಈಗ ಎಲ್ಲ ದೀಪ ಸಾಮಾನೆಲ್ಲ ರೆಡಿಯಾಗಿದೆ. ರಾತ್ರಿಗೆ ತುಳಸಿ ಕಟ್ಟೆಗೆ ಎಲ್ಲ ದ್ವಾದಶಿಗೆ ಪೂಜೆ, ದೀಪ ಹಚ್ಚೋದು, ಆರತಿ ಎಲ್ಲ ರೆಡಿಯಾಗಿದೆ. ರಾತ್ರಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಅಡುಗೆ ಮನೆಯಲ್ಲೆಲ್ಲ ಎಂತೆಲ್ಲ ಪ್ರಿಪ್ರೇಷನ್ ಆಗ್ತಿತ್ತು ಹೇಳಿ ಕಾಂಬ ಬನ್ನಿ. ಅಡುಗೆ ಎಲ್ಲ ಎಂತ ರೆಡಿ ಮಾಡಿರೋದಲ್ಲಿ ಕಾಂಬ. ಚಿಕ್ಕಮ್ಮ ಪಲ್ಯ ಮಾಡ್ತಿದ್ದಾಳ. ಹಾಯ್ ಗಾಯ್ಸ್, ಮತ್ತೆ ಬಂದೆ ನಾನು. ಎಂತ ಗೊತ್ತಿದೆ, ನಾನು ಆಗಳ ಒಂದು ಕತೆ ಹೇಳ್ತೆ ಅಂದಲೇ ಹೇಳಿದ್ದೆ. ದ್ವಾದಶಿ ಮತ್ತು ಇದು ತುಳಸಿ ಪೂಜೆ ಎಂತಕ್ಕೆ ಮಾಡ್ತಾರೆ, ಅದರಿಂದ ಎಂಥ ಉಪಯೋಗ ಇತ್ತು, ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತೇಳಿ. ಒಂದಿನ ದ್ವಾಪರ ಯುಗದಲ್ಲಿ ಕೃಷ್ಣ ಇದು ತುಳಸಿಗೆ ಪೂಜೆ ಮಾಡ್ತಾ ಇದ್ದಿದ್ರು. ಎಲ್ಲ ಜನಗಳೆಲ್ಲ ಸೇರಿ ದ್ವಾರಕೆಯಲ್ಲಿ ಪೂಜೆ ಮಾಡ್ತಿರೋ ಟೈಮಲ್ಲಿ ಸತ್ಯಭಾಮೆಗೆ ಒಂದು ಅನುಮಾನ ಉಂಟಾಯ್ತು. ಅಂದರೆ ಒಂದು ಕ್ವಶನ್ ಉಂಟಾಯ್ತು, ಯಾಕೆ ಇವರು ಇಷ್ಟು ಒಂದು ತುಳಸಿಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು, ಇಷ್ಟೆಲ್ಲ ಪೂಜೆ ಯಾಕೆ ಮಾಡ್ತಿದ್ರು ಅಂತೇಳಿ ಅನುಮಾನ ಹುಟ್ಟಿದಾಗ ಕೃಷ್ಣನ ಹತ್ರ ಡೈರೆಕ್ಟಾಗಿ ಹೋಗಿ ಸತ್ಯಭಾಮೆ ಕೇಳ್ತಾಳೆ, ಯಾಕೆ ತುಳಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಕಾರ್ತಿಕ ಮಾಸದಲ್ಲಿ, ಯಾಕೆ ಅವಳನ್ನು ಅಷ್ಟು ಪೂಜೆ ಮಾಡ್ತಿದ್ದಾರೆ, ಅದ್ರ ಹಿಂದಿರೋ ಕತೆ ಏನು ಹೇಳಿ ಅಂತ ಅಂದಾಗ ಕೃಷ್ಣ ಮುಗುಳ್ನಗುತ್ತಾ ಒಂದು ಸ್ಟಾರ್ಟ್ ಮಾಡ್ತೇನೆ, ನಾನು ಹೇಳ್ತೇನೆ ಸತ್ಯಭಾಮೆ ಈ ಕತೆ ಏನು ಅಂತೇಳಿ ಅಂತ. ಏನಂತೇಳಿದರೆ, ಒಂದು ಕಾಲದಲ್ಲಿ ಅಂದರೆ ವೃಂದಾವನದಲ್ಲಿ ವೃಂದೆ ಅಂಥೇಳಿ ಒಂದು ಹುಡುಗಿ ಇರ್ತಾಳಂತೆ. ಸೊ ಆ ಹುಡುಗಿ ಹೇಗೆ ಅಂತೇಳಿದರೆ, ಅವಳಿಗೆ ಅಪಾರವಾದ ಕೃಷ್ಣ ಭಕ್ತಿ, ಮಹಾವಿಷ್ಣು ಅಂದರೆ ಭಾರಿ ಭಕ್ತಿ ಅಂತೆ ಅವರಿಗೆ. ಅವರು ಎಂತ ಮಾಡ್ತಾರೆ ಹೇಳಿದರೆ,
ಅವ್ರು ಹೀಗೆ ಪೂಜೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಏಜ್ ಬರ್ತದೆ, ಆವಾಗ ಮದುವೆ ಅಂತ ಆಗ್ತದೆ. ಮದುವೆ ಆಗೋದು ಯಾರನ್ನ ಅಂತ ಹೇಳಿದರೆ ಚಂದ್ರಚೂಡ ಎಂಬ ಒಬ್ಬ ಹುಡುಗನ ಜೊತೆ, ನಾರ್ಮಲ್ ಒಂದು ಪರ್ಸನ್, ಅವನ ಜೊತೆ ಇವಳನ್ನ ಮದುವೆ ಆಗ್ತದೆ. ಬಟ್ ಅವನು ಶಿವಭಕ್ತ ಅಂತೆ. ಆದರೆ ಇದರಲ್ಲಿ ಏನು ಟ್ವಿಸ್ಟ್ ಅಂತ ಹೇಳಿದರೆ, ಅವನು ಶಿವಭಕ್ತ ಆಗಿದ್ದ ಹೌದು, ಬಟ್ ಅವನಿಗೆ ಒಂದು ಕೂಡ ಒಳ್ಳೆ ಗುಣಗಳಿಲ್ಲ ಅವನಲ್ಲಿ. ಬರೀ ಕೊಚ್ಚೋದು, ತಿನ್ನೋದು, ಅದೇ ಅವ್ರನ್ನ ಸಾಯಿಸೋದು, ಇವ್ರನ್ನ ಸಾಯಿಸೋದು, ಕಳ್ತನ ಮಾಡೋದು, ಇದೇ ಅವ್ನ ಗುಣ ಆಗಿತ್ತು. ಸೊ ಒಂದಿನ ಎಂತ ಮಾಡ್ದ ಅಂತ ಹೇಳಿದರೆ, ಇದನ್ನೆಲ್ಲ ನೋಡಿ ಇದು ಮುನಿಗಳಿಗೆ, ಋಷಿ ಮುನಿಗಳಿಗೆಲ್ಲ ತುಂಬ ಅಂದರೆ ಬೇಜಾರಾಯಿತು. ಅವ್ನು ಯಾವಾಗಲೂ ಹೋಗಿ ಅವ್ರು ಯಾಗಕ್ಕೆಲ್ಲ ಪ್ರಾಬ್ಲಮ್ ಮಾಡೋದು, ಅವರಿಗೆಲ್ಲ ಹೊಡೆಯೋದು, ಬಡಿಯೋದು, ಆ ಥರದ್ದೆಲ್ಲ ಮಾಡ್ತಿರ್ಬೇಕಾದ್ರೆ ಎಲ್ಲ ಋಷಿ ಮುನಿಗಳೆಲ್ಲ ಸೇರಿ ಈಶ್ವರನ ಹತ್ರ ಹೋದ್ರಂತೆ. ಶಿವ ನೋಡಿ, ನಿಮ್ಮ ಭಕ್ತನೇ ಆಗಿದ್ದಾನೆ, ಬಟ್ ಅವನಿಂದ ನಮ್ಮ ಭೂಲೋಕದಲ್ಲೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಇದೆಲ್ಲ ಸಹಿಸ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ, ಇದರಿಂದ ಅವನಿಂದ ನಮಗೆ ಮುಕ್ತಿ ಕೊಡು ಅಂತ ಹೇಳಿದಾಗ ಶಿವನ ಹತ್ರ ಉಪಾಯ ಮೊದಲೇ ಇತ್ತು. ಆದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅವನ ಮದುವೆ ಆದ ಯಾರನ್ನ, ಈ ವೃಂದೆನ ಮದುವೆ ಆದರೆ ಅವರಿಗೆ ಯಾವುದೇ ರೀತಿ ಕಂಟಕ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವಳು ಅಷ್ಟು ಭಕ್ತಿ ಇದೆ, ಅವಳ ಭಕ್ತಿನೇ ಅವನಿಗೊಂಥರ ಕವಚ ಥರ ಕಾಪಾಡ್ತಾ ಇದೆ. ಸೊ ಅದಕ್ಕೆ ಅವನ್ನ ಸಾಯಿಸೋಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅಂತೇಳಿ ಸ್ವತಃ ಮಹಾವಿಷ್ಣುವೇ ಚಂದ್ರಚೂಡನ ವೇಷದಲ್ಲಿ, ಅಂದರೆ ಅವಳ ಅವನ ಹೆಸರು ಚಂದ್ರಚೂಡನ ವೇಷದಲ್ಲಿ ಹೋಗಿ ವೃಂದೆ ಹತ್ರ ಬಂದು ನಿಂತಾಗ ವೃಂದ ಹೇಳ್ತಾಳೆ, ಓ ಇದು ಚಂದ್ರಚೂಡ ಅಂತೇಳಿ. ಅಂದರೆ ಅವರ ಗಂಡನೇ ಅಂತ ಅಂದ್ಕೊಂಡು ಗಂಡನೊಟ್ಟಿಗೆ ಸಂಸಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆವಾಗ ಈ ಕಡೆ ಶಿವ ಬಂದು ಚಂದ್ರಚೂಡನನ್ನು ಕೊಲೆ ಮಾಡಿ, ಅಂದರೆ ಲೈಕ್ ವಧೆ ಮಾಡಿ ಹೋಗ್ತಾನೆ. ಹೋದ್ಮೇಲೆ ಇದೆಲ್ಲ ವಿಷಯ ವೃಂದೆಗೆ ಗೊತ್ತಾಗಿ, ಸೊ ಇಷ್ಟೆಲ್ಲ ನನಗೆ ಮೋಸ ಆಗಿದೆ ಅಂತ ಹೇಳಿ ಕೃಷ್ಣನಿಗೆ ವೃಂದೆ ಶಾಪ ಕೊಡ್ತಾಳೆ. ಆವಾಗ ಏನಂತ ಶಾಪ ಕೊಡ್ತಾಳೆ ಅಂದರೆ, ನೀನು ಸಾಲಿಗ್ರಾಮವಾಗಿ ಇರು, ಮುಂದಿನ ಜನ್ಮದಲ್ಲಿ ನೀನು ಒಂದು ಶಿಲೆಯಾಗಿ ಇರು ಅಂತೇಳಿ ಶಾಪ ಕೊಡ್ತಾಳೆ. ಆದರೆ ವಿಷ್ಣು ಏನು ಮಾಡ್ತಾನೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೆ, ನಿನ್ನ ಶಾಪನ ನಾನು ಸ್ವೀಕರಿಸ್ತೇನೆ, ಹಾಗೆ ನಾನು ನಿನಗೊಂದು ವರ ಕೊಡ್ತಿದ್ದೇನೆ. ನೀನು ಮುಂದಿನ ಜನ್ಮದಲ್ಲಿ, ಅಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ, ಮುಂದೆ ಯಾವ ಕಾಲ ಗೊತ್ತಲ್ಲ ನಿಮಗೆ, ಕಲಿಯುಗದಲ್ಲಿ ವಿಷ್ಣು ಅವರಿಗೆ ವರ ಕೊಡ್ತಾರೆ, ನೀನು ಮುಂದೆ ಕಲಿಯುಗದಲ್ಲಿ ತುಳಸಿಯಾಗಿ ಜನ್ಮ ತಾಳು, ದೈವಿ ಶಕ್ತಿಯಾಗಿ ಇರು, ನಿನ್ನ ಮುಂದೆ ಜನರು ಎಲ್ಲರೂ ನಿನ್ನನ್ನು ಪೂಜೆ ಮಾಡಲಿ, ನಿನ್ನ ಯಾರು ಪೂಜೆ ಮಾಡ್ತಾರೆ ಅಲ್ಲಿ ಅವರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಎಲ್ಲ ದೊರಕಲಿ ಅಂತೇಳಿ ಮಹಾವಿಷ್ಣು ನಮ್ಮ ವೃಂದೆಗೆ ವರ ಕೊಡ್ತಾನೆ. ಅದೇ ರೀತಿ ಮಹಾವಿಷ್ಣು ನೆಕ್ಸ್ಟ್ ಜನ್ಮದಲ್ಲಿ, ಅಂದರೆ ಕಲಿಯುಗದಲ್ಲಿ ಭೂಲೋಕದಲ್ಲಿ ತುಳಸಿಯಾಗಿ ಜನ್ಮ ತಾಳಿ, ಅದೇ ಈಗ ಬರ್ತಾ ಇರೋ ಶುಕ್ಲ ಪಕ್ಷದಲ್ಲಿ ಅವರಿಬ್ಬರು ಮದುವೆ ಆಗ್ತಾರೆ. ಅಂದರೆ ಈಗ ಅವರು ಮದುವೆ ಆಗಿರೋ ದಿನ ಅಂತ ಹೇಳಿ ತುಳಸಿ ಪೂಜೆ ಅಥವಾ ದ್ವಾದಶಿಯನ್ನು ಈ ಟೈಮಲ್ಲಿ ನಾವು ಮಾಡ್ತೇವೆ. ಸೊ ಇದರಲ್ಲಿ ಏನು ಅಂತ ಹೇಳಿದರೆ, ಗೊತ್ತಾಗೋದು ಅಂತ ಹೇಳಿದರೆ, ಸತ್ಯಭಾಮೆ ಇನ್ನೊಂದು ಮಾತು ಕೇಳ್ತಾಳೆ, ನೀವು ಯಾಕೆ ಅಂದರೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀರಾ, ನೀವು ಯಾಕೆ ಎಲ್ಲದರಲ್ಲೂ ಇರ್ತೀರಾ ತುಳಸಿ ಜೊತೆ ಅಂತ ಅಂದಾಗ ಕೃಷ್ಣ ಹೇಳ್ತಾರೆ, ತುಳಸಿಗೆ ಅಪಾರವಾದ ಭಕ್ತಿ ಇದೆ, ಅವಳ ಭಕ್ತಿನ ಯಾರೂ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಭಕ್ತಿ ಇದೆ ಅವಳಿಗೆ. ಸೊ ಅದಕ್ಕೋಸ್ಕರ ತುಳಸಿ ಎಲ್ಲಿರ್ತಾಳೋ ಶ್ರೀಕೃಷ್ಣ ಅಲ್ಲೇ ಇರ್ತಾನೆ. ಅಂದರೆ ಶ್ರೀಕೃಷ್ಣನಿಗೆ ತುಳಸಿ ಇಲ್ಲದೆ ಯಾವ ಪೂಜೆನೂ ನೆರವೇರೋದಿಲ್ಲ ಮುಂದೆ ಅಂತೇಳಿ ಶ್ರೀಕೃಷ್ಣನೇ ಸ್ವತಃ ಹೇಳಿರೋದು ಸತ್ಯಭಾಮೆಗೆ. ಅದಕ್ಕೆ ಈ ಕಲಿಯುಗದಲ್ಲಿ ಈ ತುಳಸಿ ಕಟ್ಟೆ ಯಾರ ಮನೆಯಲ್ಲೆಲ್ಲ ಇರುತ್ತೆ ಅವರೆಲ್ಲರೂ ತುಳಸಿ ಪೂಜೆ ದ್ವಾದಶಿನ ಈ ಕಾರಣಕ್ಕೆ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ತುಳಸಿ ದೇವಿ ಆರಾಧನೆ ಮಾಡಿ ನಿಮಗೂ ಆರೋಗ್ಯ, ಐಶ್ವರ್ಯ, ಸಿರಿ, ಸಂಪತ್ತು ದೇವರೆಲ್ಲ ಕರುಣಿಸಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ನಾವು ದ್ವಾದಶಿನ ಆಚರಣೆ ಮಾಡ್ತೇವೆ ಅನ್ನೋದು ಈ ವಿಡಿಯೋದಲ್ಲಿ ಮುಂದೆ ನೀವು ನೋಡ್ತೀರಾ. ಸೊ ಬನ್ನಿ ಪಾಪ. ಅವ್ರ ಮನೆಯಲ್ಲೂ ಪೂಜೆ ಸ್ಟಾರ್ಟ್ ಆಯಿತು, ಅವ್ರ ಮನೆಯಲ್ಲೂ ತುಳಸಿ ಪೂಜೆ ಮಾಡ್ತಾರೆ, ನಮ್ಮ ಮನೆಯಲ್ಲೂ ಎಲ್ಲ ಪ್ರಿಪೇರ್ ಆಗ್ತಾಯಿದೆ ಪೂಜೆಗೆ. ಸೊ ನಾವಿಲ್ಲೆಲ್ಲ ಮೇಲೆಗಡೆ ಕ್ಯಾಂಡಲ್ ಹಚ್ಚಿದ್ದೇವೆ.
ಹೆದರಿಕೆ ಎತ್ತ ಅವನಿಗೆ. ಋಷಿ ಹೆದರಿಕೆ ಎತ್ತಿತ್ತ. ಎಲ್ಲಿ ಕಾಣ್ತಿದ್ದೆ?
ಅವಲಕ್ಕಿ ಇದು ತುಳಸಿ ಪೂಜೆ ದೇವ್ರದ್ದು ಅವಲಕ್ಕಿ ತಿಂತಿದ್ದು. ಗೈಸ್, ದ್ವಾದಶಿ ಪೂಜೆ ಕಣ್ಕ ಬಂದ್ರೆ ನಮ್ಮನೇಲಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿತ್ತು ದ್ವಾದಶಿ ಪೂಜೆ. ಕೆಲವ್ರ ಮನೇಲಿ ಕೆಲವು ಥರ ಮಾಡ್ತಾರೋ, ಅಂದರೆ ಬೇರೆ ಬೇರೆ ಕಲ್ಚರ್ ಅವ್ರ ಮನೇಲಿ ಇರುತ್ತೆ. ಸೊ ನಮ್ಮ ಮನೇಲಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದು ದ್ವಾದಶಿ ಪೂಜೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ, ಬೇರೆ ಬೇರೆ ವೀಡಿಯೋಸ್ ಹಾಕ್ತಾ ಇರ್ತೇನೆ ಮುಂದೆನೂ ಕೂಡ. ಅವೆಲ್ಲ ವೀಡಿಯೋಸ್ಗಳಿಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.